ಧನುರ್ರಾಶಿ ಸ್ವಲ್ಪ ಉದಾರತೆ, ದಾನ ಧರ್ಮ, ಧಾರಾಳತನ ಇದರ ಬಗ್ಗೆ ಯೋಚನೆಯನ್ನು ಮಾಡಬೇಕಾದಂತಹ ದಿವಸ. ನನ್ನ ಕೈಲಾದಷ್ಟರ ಮಟ್ಟಿಗೆ ನಾನು ಸಹಾಯವನ್ನು ಬೇರೆಯವರಿಗೆ ಮಾಡ್ತೀನಿ, ಯೋಗ್ಯರಿಗೆ ಮಾಡ್ತೀನಿ ಅನ್ನುವಂತಹ ಸಂಕಲ್ಪವನ್ನು ಮಾಡಿ, ನಿಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟಕ್ಕನುಸಾರವಾಗಿ ನೀವು ಅದನ್ನು ಮಾಡಿ, ಅದರಿಂದ ವಂಚಿತರಾಗಬೇಡಿ. ಅದರಿಂದ ಸಂಚಯವಾಗ್ತಕ್ಕಂತಹ ಪುಣ್ಯಾಂಶ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿ ನಂಬಬೇಕಾದಂಥದ್ದು. ಸಂದರ್ಭಗಳು ಕಾಲಕ್ರಮೇಣ ನಿಮ್ಮ ಪರವಾಗಿ ಆಗಬಹುದು, ಅಲ್ಲಿವರೆಗೆ ಕಾಯಬೇಕಾದಂತಹ ತಾಳ್ಮೆ ನಿಮಗಿರಬೇಕಾಗತ್ತೆ. ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಚಿಂತನೆಯನ್ನು ನಡೆಸಿ ಸರಿಯಾದ ನಿರ್ಧಾರವನ್ನು ಮಾಡಿ ಎನ್ನುವಂಥದ್ದು. ಹಣದ ಹಿಂದೆ ಹೋಗಿ ಬೇಸರವನ್ನು ಮಾಡಿಕೊಳ್ಬೇಡಿ. ಎಲ್ಲವುದಕ್ಕೂ ಹಣ ಮುಖ್ಯ ಅನ್ನುವಂಥದ್ದು ಕೆಲವರ ವಾದ. ಇನ್ನು ಕೆಲವರಿಗೆ ಅಗತ್ಯಕ್ಕನುಗುಣವಾಗಿ ಹಣ ಇದ್ದರೆ ಸಾಕು ಅನ್ನುವಂಥದ್ದು. ಆದರೆ ಯಾವಾಗ ಹಣವೇ ಪ್ರಧಾನ ಅಂತ ಹೇಳಿ ಭಾವಿಸುವಂಥವ್ರಿಗೆ ಬೇರೆ ಎಲ್ಲ ಗೌಣವಾಗತ್ತೆ, ಅದು ಅವಮಾನಕ್ಕೂ ಕಾರಣವಾಗತ್ತೆ ಎನ್ನುವಂಥದ್ದು. ಕರ್ತವ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ, ಆಗ ಮಾತ್ರ ನೀವು ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಬುದ್ಧಿವಂತರ ಸಹವಾಸ ನಿಮಗೆ ಅನುಕೂಲವನ್ನು ತರುತ್ತೆ. ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಒಳ್ಳೆಯವರ ಸಂಘವನ್ನು ಮಾಡಿ, ಅವರ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಳ್ಳಿ. ಅದು ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡುತ್ತೆ ಅನ್ನುವಂಥದ್ದು. ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳು ನಿಮ್ಮ ಕೈ ಸೇರುತ್ತೆ, ಸಂತೋಷವಾಗುತ್ತೆ, ಸಮಾಧಾನವಾಗುತ್ತೆ. ಕುಟುಂಬದ ಸಂತೋಷವನ್ನು ಹಾಗೇ ಉಳಿಸ್ಕೊಳ್ಬೇಕು. ನಿಮ್ಮಿಂದ ಮನೆಯಲ್ಲಿ ಅಶಾಂತಿ, ಅಸಮಾಧಾನ, ಸಂತೋಷಗಳು ಆಯಿತು ಅಂತ ಹೇಳಿ ಆಗಬಾರ್ದು. ಅದಕ್ಕೆ ಅವಕಾಶ ಇದೆ. ಹಾಗೆ ಕೆರಳುವ ಹಾಗೆ ವಾತಾವರಣಗಳು ಉದ್ಭವವಾಗತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಶುಭವಾದಂತಹ ದಿವಸ. ವೃತ್ತಿ ಜೀವನಕ್ಕೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ. ನಿಮ್ಮ ವೃತ್ತಿಯನ್ನು ನೀವು ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೋದು. ಅದರಲ್ಲಿ ಬರಬೇಕಾದಂತಹ ಲಾಭಗಳಾಗಲಿ ಅನುಕೂಲಗಳಾಗಲಿ ನಿಮಗೆ ಇದ್ದೇ ಇರುತ್ತೆ ಅಂತ ಅರ್ಥ. ಇರುವಂತಹ ವ್ಯವಸ್ಥೆಗೆ ಹೊಂದ್ಕೊಂಡ್ಬಿಟ್ರೆ ಯಾವ ಕೊರತೆಯೂ ಇಲ್ಲ. ಯಾವುದು ನಮಗಿದೆಯೋ ಅದೇ ನಮಗೆ ಅತಿಯಾದಂತಹ ಶ್ರೀಮಂತಿಕೆ. ಯಾವುದು ನಮ್ಮದಲ್ಲವೋ ಅದು ನಮ್ಮದಲ್ಲ ಅನ್ನುವಂತಹ ಭಾವನೆ ಇರಬೇಕು. ಇರುವುದರಲ್ಲಿ ತೃಪ್ತಿಯನ್ನು ಹೊಂದಬೇಕು. ಅದನ್ನೇ ಶಾಸ್ತ್ರ ಅತೃಪ್ತಿರೇವ ದಾರಿದ್ರ್ಯಂ ತೃಪ್ತಿರೇವ ಮಹದ್ಧನಂ ಮನಸ್ಸಿ ಚ ಪರಿಯಷ್ಟೇ ಕೋರ್ಥವಾನ್ ಕೋದರಿದ್ರ ಎಂಬುದಾಗಿ ಹೇಳುತ್ತೆ. ಯಾವುದು ನಮಗಿದೆಯೋ ಅದರಿಂದ ನಾವು ತೃಪ್ತಿಯನ್ನು ಹೊಂದಿದರೆ ಅದೇ ಶ್ರೀಮಂತಿಕೆ. ಎಲ್ಲ ಇದ್ದೂ ಕೂಡ ನಮಗೆ ತೃಪ್ತಿ ಇಲ್ಲ ಅಂತಂದರೆ ಅದೇ ದರಿದ್ರತನ. ಇದೆಲ್ಲ ಮನಸ್ಸಿನ ಭ್ರಾಂತಿ. ಯಾವುದು ನಿಜವಾದಂತಹ ಶ್ರೀಮಂತಿಕೆ, ಎಲ್ಲಿಯ ಬಡತನ, ಇದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಅದಕ್ಕೆ ಉತ್ತರವನ್ನು ಸರಿಯಾದಂತಹ ರೀತಿಯಲ್ಲಿ ತಾತ್ವಿಕ ನೆಲೆಗಟ್ಟಿನಲ್ಲಿ ಕಂಡುಕೊಳ್ಬೇಕು. ಆಗ ಮಾತ್ರ ನಮಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಹೊಸ ಕೆಲಸಗಳಿಗೆ ಆರಂಭ ಮಾಡೋದಕ್ಕೆ, ಹಣ ಹೂಡಿಕೆಯನ್ನು ಮಾಡೋದಕ್ಕೆ ಇದು ಒಳ್ಳೆಯದಾದಂತಹ ದಿವಸ ಅಲ್ಲ. ಕತ್ರಿ, ಚಾಕು ಅಥವಾ ಕಬ್ಬಿಣದ ಪದಾರ್ಥಗಳಿಂದ ತೊಂದರೆಯಾಗ್ತಕ್ಕಂತಹದ್ದು, ಗಾಯವಾಗ್ತಕ್ಕಂತಹ ಸೂಚನೆಗಳಿದೆ. ಎಚ್ಚರಿಕೆಯನ್ನು ವಹಿಸಿ. ಅದಕ್ಕೆ ಅವಕಾಶಗಳು ಬೇಡ. ಬಡ್ಡಿ ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೆ ಸಮಸ್ಯೆಗಳಾಗುತ್ತೆ. ಕಾನೂನಾತ್ಮಕವಾದಂತಹ ಕುಣಿಕೆ ನಿಮಗೆ ಬೀಳುತ್ತೆ ಅಂತ ಹೇಳಿ ಗಮನಿಸಬೇಕು. ಇದೆಲ್ಲವನ್ನೂ ಕೂಡ ನ್ಯಾಯಸಮ್ಮತವಾಗಿ ಮಾಡುವಾಗ ಅದರಿಂದ ಹೊರಬರಲಿಕ್ಕೆ ಅವಕಾಶಗಳಿರುತ್ತೆ. ಯಾವಾಗ ವಾಮಮಾರ್ಗವನ್ನು ಅನುಸರಿಸಿದರೆ ಅದರಿಂದ ಆಗತಕ್ಕಂತಹ ಕಷ್ಟ, ನಷ್ಟ, ಶಿಕ್ಷೆ, ದಂಡ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಅನುಭವಿಸಿಯೇ ತೀರಬೇಕಾದಂಥದ್ದು. ವಿಕಲಚೇತನರು, ಅದರಲ್ಲೂ ಕಾಲಿಗೆ ಸಮಸ್ಯೆ ಇರತಕ್ಕಂಥವರಿಗೆ ಈ ದಿವಸ ತೊಂದರೆ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇದೆ. ಮನೆ ಕಟ್ಟತಕ್ಕಂತಹ ವಿಚಾರ ಅಥವಾ ಮನೆಯನ್ನು ಕೊಂಡುಕೊಳ್ತಕ್ಕಂತಹ ವಿಚಾರ ಮುನ್ನೆಲೆಗೆ ಬರುವಂಥದ್ದಿದೆ. ಅನಪೇಕ್ಷಿತವಾದಂತಹ ಪ್ರಯಾಣಕ್ಕೆ ಸಿದ್ಧತೆಗಳಾಗಬೇಕಾಗಿದೆ. ನಿಮಗೆ ಇಷ್ಟ ಇರೋದಿಲ್ಲ ಪ್ರಯಾಣ ಮಾಡೋದಕ್ಕೆ, ಆದರೆ ಅನಿವಾರ್ಯ, ಅಗತ್ಯತೆ ಅಥವಾ ಒತ್ತಡ ಇದು ಯಾವುದಕ್ಕೋ ಕಟ್ಟು ಬಿದ್ದು, ಇಲ್ಲ ಕೊನೆಗೆ ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದು ಪ್ರಯಾಣವನ್ನು ಮಾಡಬೇಕಾಗತ್ತೆ. ಸಂಪತ್ತ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಕೆಲಸದಲ್ಲಿ ದೃಢವಾದಂತಹ ನಿರ್ಧಾರ ಬೇಕು. ಗಟ್ಟಿಯಾದ ನಿರ್ಧಾರ ಇಲ್ಲದೆ ಇದ್ದರೆ ತೊಂದರೆಗಳಾಗತ್ತೆ. ಕ್ಷಣಕ್ಕೊಂದು, ನಿಮಿಷಕ್ಕೊಂದು ನಿರ್ಧಾರಗಳನ್ನು ಬದಲಾಯಿಸ್ತಾ ಇದ್ದರೆ ಹೇಗೆ
ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಭೂ ವ್ಯವಹಾರದಿಂದ ನಷ್ಟ ಆಗತ್ತೆ. ಅದರಿಂದ ಎಚ್ಚರಿಕೆ ಇರಲಿ. ಆ ವ್ಯವಹಾರವನ್ನು ಇವತ್ತಿನ ಮಟ್ಟಿಗೆ ಕೈ ಬಿಡ್ತಕ್ಕಂಥದ್ದು ಒಳ್ಳೆಯದು ಅಂತ ಅರ್ಥ. ಜನರ ನಂಬಿಕೆಗಳನ್ನು ಸುಳ್ಳು ಮಾಡಬಾರ್ದು. ಜನ ನಿಮ್ಮ ಬಗ್ಗೆ ಏನೋ ಒಂದು ರೀತಿಯ ವಿಶ್ವಾಸವನ್ನು ಇಟ್ಟುಕೊಂಡಿರ್ತಾರೆ, ನಿಮ್ಮ ಪರಿಚಿತಸ್ಥರೋ ಸಂಬಂಧಿಗಳೋ ಯಾರೋ, ಆದರೆ ಅವರ ಮಾತಿಗೆ ಯಾವುದೇ ಕಾರಣಕ್ಕೂ ಮೋಸವನ್ನು ಮಾಡಬಾರ್ದು ಅಂತ ಅರ್ಥ. ಕುಟುಂಬದ ಹಿತಾಸಕ್ತಿಗೋಸ್ಕರವಾಗಿ ಬೇರೆಯವರಿಗೆ ವಂಚನೆ ಮಾಡಬೇಡಿ. ನಿಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಬೇರೆಯವರಿಗೆ ಮೋಸವನ್ನು ಅನ್ಯಾಯವನ್ನು ಮಾಡಿ ನೀವು ಸಂತೋಷವಾಗಿದ್ದೀವಿ ಅಂತ ಹೇಳಿ ಭಾವಿಸಿದರೆ ಅದು ಎಲ್ಲಿ ಸಾಧ್ಯ? ಇದನ್ನು ಗಮನಿಸಬೇಕು. ಮನೆಗೆ ಬಂದಂತಹ ಅತಿಥಿಗಳಿಗೆ ಅವಮಾನ ಮಾಡಬಾರ್ದು. ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ಅನನುಕೂಲ ಇದೆ, ಅದನ್ನು ಸರಿಪಡಿಸ್ಕೊಳ್ಳೋ ಬಗ್ಗೆ ಚಿಂತನೆಗಳಿರಲಿ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.